ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಏನು ಹೇಳಕ್ಕೆ ಹೊರಡ್ತೀನಂದರೆ, ಒಬ್ಬರು ಟೀಚರಾಗಿ ಜೀವನದಲ್ಲಿ ನಾವು ಒಬ್ಬ ಟೀಚರು ಏನನ್ನು ಇಷ್ಟಪಡ್ತೀವಿ ಹೇಳಿ? ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ವಿದ್ಯಾರ್ಥಿ ನನಗಿಂತ ಹೆಚ್ಚು ಬೆಳೀಲಿ ಅಂತ ಇಷ್ಟಪಡ್ತೀವಿ. ಅಂಥ ಒಂದು ವಿದ್ಯಾರ್ಥಿ ನನಗಿಂತ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋ ಅಂಥ ಒಂದು ಟೀಚರಲ್ಲಿ ನಾನು ಒಬ್ಬಳು. ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಒಂದು ರಿಸರ್ಚ್ ಮಾಡಲಿಕ್ಕೆ FIP ಮೇಲೆ ಹೋದಾಗ ನನಗೊಬ್ಬ ವಿದ್ಯಾರ್ಥಿ ಸಿಕ್ಕಿದ. ಆ ವಿದ್ಯಾರ್ಥಿ ಹೆಸರು ತಿರುಮಲ. ವಿದ್ಯಾರ್ಥಿ MCom ಓದ್ತಾ ಇರಬೇಕಾದ್ರೇ ಬಹಳಷ್ಟು ಅವರ ಟ್ಯಾಲೆಂಟನ್ನು ನಾನು ನೋಡಿದೆ. ಒಮ್ಮೆ ಗೋವಾಕ್ಕೂ ಕೂಡ ಅವರು ಒಂದು ರಿಸರ್ಚ್ ಪೇಪರನ್ನು ಮಾಡಿಸಿ ನನ್ನ ಜೊತೆಲಿ ಕರ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿಸಿದಾಗ 887 ಕಾಮರ್ಸ್ ಪೇಪರಲ್ಲಿ ದಿ ಬೆಸ್ಟ್ ಪೇಪರ್ ಆಗಿ ಅದು ಸೆಲೆಕ್ಟ್ ಆಗಿತ್ತು. ಆ ರೀತಿ ವಿದ್ಯಾರ್ಥಿ ಇದ್ದಾಗಿಂದಾನೇ ಒಂದು ರಿಸರ್ಚ್ ಓರಿಯೆಂಟೆಡ್ ಆಗಿರುವಂಥವನು. ಹಾಗೆ ಶೂಟಿಂಗಲ್ಲಿ ನೋಡಿ, ಕತೆ ಕಾದಂಬರಿಗಳಲ್ಲಿ ನೋಡಿ, ಬರವಣಿಗೆಯಲ್ಲಿ ನೋಡಿ, ಕಾಲೇಜಲ್ಲಿ ಪಾರ್ಟಿಸಿಪೇಷನ್ ನೋಡಿ, ವಿದ್ಯಾರ್ಥಿ ಇರುವಾಗ ನನಗೆ ಭಾಳ ಒಂದು ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು. ಅವನು ವಿದ್ಯಾರ್ಥಿ ಇದ್ದಾಗ ನಾನು ರಿಸರ್ಚ್ ಸ್ಕಾಲರು, ಬಟ್ ನಾನು ಅಧ್ಯಾಪಕಿಯಾಗಿಯೇ ರಿಸರ್ಚ್ ಸ್ಕಾಲರ್ಗಾಗಿ ಹೋಗಿದ್ದೆ, ರಿಸರ್ಚ್ ಸ್ಕಾಲರಾಗಿ. ಅಂಥ ಒಂದು ಸಂದರ್ಭದಲ್ಲಿ ನೋಡಿದಂಥ ನನ್ನ ವಿದ್ಯಾರ್ಥಿ 2017ರಲ್ಲಿ ಅವರು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗಿ ಬರ್ತಾರೆ. ಸುಮಾರು ನನ್ನ ವಿದ್ಯಾರ್ಥಿಗಳಲ್ಲಿ 42 ಜನ 2017ರಲ್ಲಿ ಸೆಲೆಕ್ಟ್ ಆಗಿ ಬಂದಿರೋರಲ್ಲಿ ಇವರು ಒಬ್ಬರು. ತಿರುಮಲ ಇವತ್ತಿಗೂ ಅವರು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಮೋಟಿವೇಶನ್ ಮಾಡಲಿಕ್ಕೆ ಹೊರಟಿದ್ದಾರಂದರೆ, ಯೂಟ್ಯೂಬ್ನಲ್ಲಿ ನೋಡಿ ಅಥವಾ ಅವ್ರದ್ದು ಕೆಲವೊಂದು ಲಿಂಕ್ಗಳನ್ನು ಅವ್ರು ಕಳಿಸಿರ್ತಾರೆ. ಆ ಒಂದು ಥ್ರೂ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳನ್ನು ಅವರು ಟಚ್ ಮಾಡಿದ್ದಾರೆ. ಈ ದಿನ ನನ್ನ ಕಾಲೇಜಿಗೆ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂಥೇಳಿ ಒಂದು ಟಾಪಿಕ್ ಮೇಲೆ ಬಂದರು. ಆ ಒಂದು ಪಾಠ ಮಾಡಬೇಕಾದ್ರೆ ಅಥವಾ ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ 2-3 ವಿಚಾರ ತೆಗೆದುಕೊಂಡು ಸ್ಟ್ಯಾಂಡ್ ಔಟ್, ಬಿಲ್ಡ್ ಅಂತ. ಸ್ಟ್ಯಾಂಡ್ ಔಟ್, ಬಿಲ್ಡ್. ಸ್ಟ್ಯಾಂಡ್ ಔಟ್ ಕ್ರೌಡಲ್ಲಿ ಒಬ್ಬ ತಾನು ತನ್ನ ಯುನಿಕ್ನೆಸ್ಸನ್ನು ತೋರಿಸಿ ಸ್ಟ್ಯಾಂಡ್ ಔಟ್ ಆಗೋದು ಹೇಗೆ, ಎಲ್ಲರಿಗಿಂತ ತಾನು ಮುಂದಿರೋದು ಹೇಗೆ, ಅಥವಾ ಎಲ್ಲರಿಂದ ಭಿನ್ನವಾಗಿರೋದು ಹೇಗೆ, ಅಥವಾ ಎಲ್ಲರಿಂದ ಹೆಚ್ಚು ಉನ್ನತವಾದ ರೀತಿಯಲ್ಲಿ ಹೋಗೋದು ಹೇಗೆ. ಸೊ ಲೀಡರ್ಸ್ ಎಲ್ಲ ಮಾಡೋವಂಥ ಕೆಲಸ, ಅಥವಾ ಪ್ರತಿಯೊಬ್ಬನೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸಿಂದ ಹೇಗೆ ಬದುಕಬೇಕು ಅನ್ನೋವಂಥದ್ದು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇವತ್ತು. ಐ ಥ್ಯಾಂಕ್ ಹಿಮ್, ಮೈ ರಿಯಲಿ ಸಿನ್ಸಿಯರ್ ಥ್ಯಾಂಕ್ಸ್. ಅಟ್ ದ ಸೇಮ್ ಟೈಮ್ ನಾನು ವಿದ್ಯಾರ್ಥಿ ಅನ್ನೋದಕ್ಕಿಂತ ಅವ್ರನ್ನ ನಾನು ಇವತ್ತು ಸರ್ ಅಂತಲೇ ಕರೆದೆ. ಅಷ್ಟು ಒಂದು ಗೌರವಯುತವಾದ ಒಂದು ಪರ್ಸ್ನಾಲಿಟಿನ ಹೊಂದ್ಕೊಂಡಿದ್ದಾರೆ ಅವರು. ಭಾಳ ಸಂತೋಷ ಆಯಿತು. ಇವತ್ತು ಸುಮಾರು 200-250 ಮಕ್ಕಳಿಗೆ ಅವರು ರೀಚ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಿರುಮಲ ಫಾರ್ accepting our invitation on behalf of my GFGC Ramanagara Degree College and myself. ನನ್ನ ಒಂದು ಎಲ್ಲ ಟೀಚರ್ಸ್ ಪರವಾಗಿ, ನನ್ನ ಎಲ್ಲ ಸ್ಟಾಫ್ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಕ್ಯಾಪ್ಟನ್ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮಿ ಟಿ, ಪ್ರಿನ್ಸಿಪಲ್ ಆಫ್ GFGC ರಾಮನಗರ ಡಿಗ್ರಿ ಕಾಲೇಜ್ ಆಗಿದ್ದೀನಿ. ಥ್ಯಾಂಕ್ ಯು.